ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂತಂದರೆ ನಾನು ಹಿಂದೆ ಕಾಣುತ್ತಲ್ಲ ಗುಡ್ಡ ಏರಕ್ಕೆ ಕುಂತೀವಿ. ಯಾಕಂದ್ರೆ ಅಲ್ಲೊಂದು ದೇವಸ್ಥಾನ ಅದ ಮತ್ತು ವಿಶೇಷವಾದ ಬಾಯಿ ಅದ. ಬರೀ ತೋರಿಸ್ತೀನಿ. ನಾವು ಏರಕ್ಕೆ ಶುರು ಮಾಡಿದ್ವಿ. ಯಾರಂತ ಸಂಪತ್ತು ಆಗ ನಮ್ಮ ಹಳೆದೇವರು ನಾನು ಹೇಳಕ್ಕೆ ಏರಕ್ಕೆ ಶುರು ಮಾಡಿದ್ವಿ. ಆದ್ರೆ ಇಲ್ಲಿ ತಾಕ ಮಾತ್ರ ದಾರಿ ಅದು, ಇಷ್ಟೇ ಮಾತ್ರ ದಾರಿ ಮಾಡ್ರ. ಆ ಕಡೆ ಗಾಡಿ ಹೋಗಲ್ಲ ಅಂತಲ್ಲ. ನಾವೇ ನೋಡಮ್ಮ ನಡ್ಕಂತ ಒಂದು ಅನುಭವ ಫೀಲ್ ಹೆಂಗಿರುತ್ತಂತ ಏರಕ್ಕೆ ಕುಂತೀವಿ. ನಾವು ಸಣ್ಣಗಿರೋ ಕಾಲಕ್ಕೆಲ್ಲ ಹೋಗಿನಿ, ಮತ್ತು ಇವಾಗ ಹೊಂಟಿನಿ. ಆಮೇಲೆ ಹಿಂಗೆ ದಾರಿ ಆಗ ನನ್ನ ಮೋಸ್ಟ್ಲಿ ಟ್ಯಾಕ್ಟ್ರ್ ದಾರಿ ಅನಿಸ್ತದ. ನಡ್ಕಂತ ಹೊಂಟಿವಿ. ಬರೀ ಹೋಮ್ರಿ. ಊಟ ಮಾಡಿರಿ ಹಂಗ್ಲೇ ನೀವು? ಊಟ ಮಾಡಿ ಬಂದಿವಿ. ಈಚೆ ಬಂದು ಕಾಲ್ ಬ್ಯಾನ್ ಹಾಕ್ತಂತ ಅಷ್ಟೇ. ಯಾಕೆ ಕಾಲ್ ಬ್ಯಾನ್ ಆಯ್ತು? ಕಾಲ್ ಬ್ಯಾನ್ ಹಾಕಂತ ಬಂದದಕ್ಕೆ ಏನು ಏರಿಯಲ್ಲ ಮಕ್ಕಳ ತಿರುಪತಿ ಗುಡ್ಡ ನೋಡ್ರಿ ಗಾಯ್ಸ್. ಅಲ್ಲಿ ಫುಲ್ ಅಲ್ಲಿ ಕಾಣದಲ್ಲ, ಅದ್ರ ಮ್ಯಾಲ ಅದು ಫುಲ್ಲು ಅಲ್ಲಿಗೆ ಏರ್ಬೇಕು ನಾವು. ಉಟ್ಟಿನ ಗಡ್ಡಿ ನೋಡ್ರಲ್ಲ, ಬ್ಯಾಟಿ ಆಡ್ತಾರೆ ನಾ ಕಡೆ ಯಾವ್ದು ಬ್ಯಾಟಿ ಆಡೋದು ನಾಡ್ದ ರಾತ್ರಿ ಬರೋಕ್ ಅಂಜಿ ಬ್ಯಾಟಿ ಅಂಜು ಹೋಗಿರ್ತವಂತಂದ್ರ. ಹೌದು, ಗುದ್ದ ರಾಶಿಗೆ ಆತವ. ಈಗಿದ್ದು ಅಂತಂದ್ರ ಹೊಟ್ಟೆಗೆ ಹೊಟ್ಟೆನ ಕೊಳ್ಳಿಗಳೆಲ್ಲ ಹೊರಗೆ ಬರ್ತಾವ. ಗುದ್ದು ಅಂತಂದ್ರ ನೋಡ್ರಿ ಇಷ್ಟು ದೂರ ನಡೆದ್ವಿ. ಏನಿಲ್ಲ ಅಂದ್ರೆ ಅರ್ಧ ಕಿಲೋಮೀಟ್ರ್ ನಡೆದ್ವಿ. ಏನಿಲ್ಲ ಅಂತಂದ್ರೆ ಹಾಂ ಯಾರು ಇದು ಮಸ್ತ್ ಉಂಡ್ರೆ ಮಾಡಿರಿ ಅಲ್ಲ ಮಕ್ಕಳು ಯಾರು ಆಡ್ರಿ ಅಡ್ಗೆ ಉಣಕ ನಡೆಯೋದಕ್ಕೆ ಏನ್ ಸಂಬಂಧ? ಅದು ಬೇರೆ ನಮ್ಮ ಮನೆದವ್ರು ಏನು ಏನು ಹೊಲಕ್ಕೆ ಹೋಗಿದ್ದೆ. ಅದು ಬೇರೆ ಹೊಲಕ್ಕೆ ಹೋಗಿ ಗಳೆ ಹೊಡೆದು ಬಂದಿನ ಬಾಯ್ ಹೊಲ್ದಾಗ. ಹೌದಾ? ಬೆಳಗ್ಗೆನೆ ಹಾಂ ಸಾಯಂಕಾಲ ಈತ ಅನ್ನಲ್ಲ ಇವತ್ತು ಏನೆಲ್ಲ ಅಂಗಡಿ ಹಾಕೊಂತಾನೆ ಓದಕ್ಕೆ ಅಂತ ಕುಂತಿದ್ದ. IPS ಸ್ಟಡಿ ಮಾಡಕ್ ಓದವನ್ ಕರ್ಕೊಂಬಂದಿ. ಬಂತು ನಮ್ಮ ಕಣ್ಣಿಗೆ ಸ್ವಲ್ಪ ಕಾಣತ್ತದ ದೇವಸ್ಥಾನ. ಅವಾಗಿಂತವೆಲ್ಲ ಸಣ್ಣಗಿರಕ ಕೇಳಿ ಏನು ಅನಿಸ್ತಿಲ್ಲ. ಇವಾಗ ಸ್ವಲ್ಪ ಏರಕೊಂತ ಕೀಟೆ ಸಾಯಂಕಾಲ ಬರ್ತಾ ಬರ್ತಾ ಅರಿವಂತ್ರ ಬರಲ್ಲ. ನಿಮಗೆ ಗೊತ್ತದ ನೋಡ್ರಿ, ಬರ್ತಾ ವಯಸ್ಸಾಗ್ತದ. ಅಲ್ಲಿ ಕಾಣಕೊಂತ ನೋಡ್ರಿ. ಅದೇನಂತ್ರ ಅದೇನಲ್ಲ ಹೆಬ್ಬಾಗಿಲ ಹಾಂ ದ್ವಾರಕ ಏನಂತ ಅದು ಕಾಣಕೊಂತದ. ಅಲ್ಲಿ ದಾರಿ ಹಂಗೆ ಹೋಗಿ ಓದ್ತಾವ ಅಲ್ಲಿ ತಕ ಬರುವಂಬ್ರಿ. ಅಂದ್ರೆ ವ್ಯೂ ಅದ, ಭಾರಿ ಅದ ವ್ಯೂ ಫುಲ್ಲು. ಏನೋ ಒಂಥರ ಚಿಕ್ಕಮಂಗ್ಳೂರಿಗೆ ಬಂದಂಗೆ ಹಾಕುಂತ ನಮಗೆ. ಅಲ್ಲಿ ಚಿಕ್ಕಮಂಗ್ಳೂರ್ಗೆ ಕಮ್ಮಿ ಇಲ್ಲ, ಅದು ಆದ್ಮ್ಯಾಗ ಇನ್ನೂ ಚಂದ ಕಾಣುತ್ತೆ ಅನಿಸ್ತು ನನಗೆ. ವೈಡಂಗಲೆ ಏನು ಅನ್ಸಕೊಂಡ್ ನಿಮ್ಗೆ? ಹಾಂ ಸರಿ ಅಲ್ಲೇ ನಿಮ್ ನೋಡ್ರಿ ಇವ್ರು ಏನಂತಾರ. ಎಲ್ಲಿಗೆ ಬಂದಂಗೆ ಹಾಕುಂತ ನಿಮ್ಗೆ? ಅಂದ್ರೆ ಗಾಯ್ಸ್ ನೇಚರ್ ಅಂತ ಸಖತ್ತಾಗ್ಯದ. ನೀವು ಬರ್ರಿ, ಬೇಕಾದ್ರೆ ಏನು ಲೊಕೇಶನ್ ಅಂತ ಕಮೆಂಟ್ ಮಾಡಿರಿ, ನಾ ಹೇಳ್ತೀನಿ ಏನಂತಂದು. ಹಾಂ ಅಂದ್ರೆ ಸಾಯಂಕಾಲ ಬರೋಕ್ಕಂತ ನೀರಿನ ಬೈಟ್ ಅಂತ ಇರಲಿಲ್ಲ ನೋಡ್ರಿ. ಎಷ್ಟು ಸಖತ್ತಾಗ್ಯದ ವ್ಯೂ ನೋಡ್ರಿ. ಎರಡು ಕಣ್ಣಿನ ನೋಡೋಕ್ಕಲ್ಲ, ಅಷ್ಟು ಸಖತ್ತಾಗ್ಯದ ವ್ಯೂಸ್ ನೋಡ್ರಿ. ದೇವಸ್ಥಾನಕ್ಕೆ ಹೋಗಕ್ಕೆ ಎಲ್ಲ ಮೆಟ್ಲು ಅದು ಮಾಡೋಕೆ ಎಲ್ಲ ಬಂಡಿ ಗಿಂಡಿ ತಂದಿದ್ರೆ ಅದ ಇಲ್ಲ ನೋಡ್ರಿ. ಬಂಡಿ ಗಿಂಡಿ ತಂದಿದ್ರೆ ಇತ್ತು ವಯಸ್ಸಾಯ್ತು ನೋಡಿ ನಿಂದಿದ್ದತ್ಗೆ ಬಡಿಗೆ ತೊಗೊಂಡ ಈ ತಗೋದ್ರಾಗ ನಿನ್ನ ಇದ್ರಿಗೆ ಎಲ್ಲ ಬಂಡಿ ಗಿಂಡಿ ತಂದಿಟ್ರಿ. ಎಲ್ಲ ಮೆಟ್ಲು ಮಾಡಕ್ಕೆ ಅದಕ್ಕೆ ಇನ್ನೂ ಮಾಡಿಲ್ಲ. ಮೆಟ್ಲು ಮುಂದೆ ಮಾಡಿರ ಹಾಂ ಅಂದ್ರೆ ಇಲ್ಲಿನ ಜಾತ್ರೆ ಆಗ್ತದ. ಅಂದ್ರೆ ಹೊಸಳ್ಯವ್ರು ಮಾಡ್ತಾರೆ ಜಾತ್ರೆ ಇಲ್ಲಿ. ಅಂದ್ರೆ ಇದು ಏನು ಆಗ್ತದೆ ಬಿಡೋದು ಗೊತ್ತಿಲ್ಲ. ಅಂದ್ರೆ ವ್ಯೂ ಮಾತ್ರ ಸಖತ್ತಾಗ್ಯದ. ಒಂಚೂರು ಮಳೆ ಬರ್ಬೇಕಿತ್ತು, ಜಿನಿ ಬಂದ್ರೆ ಅಂತ ಫೀಲ್ ಕೊಡ್ತೈತೆ ನಮ್ಗೆ. ಬೇಡವಾಗ ಮಕ್ಕಳು ಸುಮ್ಮನೆ ಕುಂತಾರ ನಡ್ಕೊಂಬಂದು ಅದು ಮಾಡಮ್ ಇದು ಮಾಡಮ್ ಅಂತಂದು. ಇಲ್ಲೇಶನ್ಗ ನಮ್ಮ ಸಂಪತ್ನವ್ರು ಎಲ್ಲ ಕಾಣ್ತವೆ. ಇಲ್ಲೇಶನ್ ಸಣ್ಣಗಿರೋ ಕಲ್ಕ ಅದಲ್ಲ,
ಏನು ನಾಟಕ ಮಾಡಕ್ಕೆ ಕುಂತಾನಂತೆ ಏನು ಸುಮ್ಮನೆ ಸಕಲೇಶ್ಪುರಕ್ಕೆ ಹೋಗಿ ಅಂತ ಹೌದು ಗಾಯ್ಸ್ ಏನಿಲ್ಲ ಹಬ್ಬ ಬಂದ್ರೆ 1 ಕಿಲೋಮೀಟ್ರ್ ನಡೆದು ಇವಾಗ ಆರಾಮ್ ನಡೆದು 1 ಕಿಲೋಮೀಟ್ರ್ ಅಂತಿಂತ ಸೇನೆ ಮಾಡಿದ್ವಿ ಈಗ ಕಾಣುತ್ತ ಹಾಂ ಆಯ್ತು ನಡಿ ಮೇಲೆ ಕೊಡಂಬ್ರ ಆಯ್ತು ಬಂತೆ ಬಿಟ್ಟು ನೋಡ್ರಿ ಇಲ್ಲ ಯಾವ್ದು ಸ್ಟೆಪ್ಪು ಈ ಥರ ಮಾಡ್ಬೇಕಂತ ಮಾಡಿದ್ರೆ ಅದ ಅಲ್ಲಿ ತನಕ ಆಲ್ಮೋಸ್ಟ್ ಅಲ್ಲಿ ಮಾಡ್ಯಾರ ಅವು ಕಲ್ಲೇನು ಉಳಿದ್ವಲ್ಲ ಅವು ಹಂಗೆ ಬಿಟ್ರೆ ಏನು ಮಾಡಂಗೆ ಆರ ಅಂತ ಅನ್ನಿಸ್ತು ನನಗೇನು ಬೈ ನಿಂದ್ರೆ ನನ್ನ ಬಿಟ್ಟು ಹೊಂಟ್ರಲ್ಲ ಯಪ್ಪ ಇಂಥ ದಂಬೇಡ ಗಾಯ್ಸ್ ಕೈನೂ ಹೇಳ್ಕೊಂತದ ಹಂಗೆ ನೋಡ್ರಿ ಸೇಫ್ಟಿಗೋಸ್ಕರ ಎಲ್ಲ ಕಬ್ಬಿಣದ ಮಾಡ್ಯಾರ ಎಲ್ಲ ನೆಲ್ತಾಕ್ ಮಾಡ್ಯಾರ ಅಂದ್ರೆ ಇದು ಇದೇನು ದಾರಿ ಕಾಣುತ್ತಲ್ಲ ಈ ದಾರಿ ಲಕ್ಷಣ ಫುಲ್ಲು ನಡ್ಕೊಂತ ಬಂದ್ವಿ ಸಾಯಂಕಾಲ ಸೇಫ್ಟಿಗೋಸ್ಕರ ಮಾಡ್ಯಾರ ಅಂದ್ರೆ ಇಲ್ಲೇ ಮೇನ್ ಸೇಫ್ಟಿ ಅದು ಯಾಕಂದ್ರೆ ಇಲ್ಲಾಸಿಂದ ಯಾರನ್ನ ಬಿದ್ದರು ಮಾಡಿದ್ರೆ ಸೀದಾ ಆಯ್ತಗ ಔಟೇ ಅಲ್ಲಾಸಿಂದ ಹೋಗಿ ಬಿಡ್ತಾರೆ ಅಲ್ಲಿ ಏನ ಸಂಪತ್ ಶಾಪುರ ಅದ 2 ಊರು ಬಾಲ್ದಾಗೆ ಅವ ಇದು ಶಾಪುರ ಅಲ್ಲ ಬೈ ಇದು ಬೆಳಗೇರಿ ಅದ ಯಾವ್ದು ಇದು ಬೆಳಗ್ಗೆ ಅಲ್ಲ ತಾಂಡ ಹೊಸಳ್ಳಿ ತಾಂಡಲ್ಲ ಅದು ಅದು ಬೆಳಗ್ಗೆ ಅದೇನು ಶಾಪುರ ಅಲ್ಲ ಅದು ಅದೇ ಹೊಸಳ್ಳಿ ತಾಂಡ ಇದು ಹೊಸಳ್ಳಿ ಅಲ್ಲೇ ಬಿಡ ನಡ್ಯ ನೋಡ್ರಿ ಹೇಳಕ್ ಕುಂತಾರ ಅವ್ರು ಇಲ್ಲಿ ಹೇಗ ಹುಷಾರು ನೋಡ್ರಿ ಹುಷಾರಪ್ಪ ಹಳೆದವ್ರು ಈಗ ಕಂಬ ಹಿಡ್ಕಂದು ಯಾರು ಹಾಕಿ ನೀನು ಸುಮ್ಮನೆ ಫುಲ್ಲು ಹಿಂಗೆ ಈ ಥರ ಅದ ಸಾಪ್ ಅದ ಬಿದ್ದರೆ ಸೀದಾ ಅಲ್ಲಿಗೆ ಅದ್ರ ಸಲಕ್ಕೆ ಸೇಫ್ಟಿಗೋಸ್ಕರ ಮಾಡ್ಯಾರ ನಾಗ ಇದು ಕಂಬ ಹಿಡ್ಕಂದು ನಡೆಯಕ್ಕೆ ಕುಂತೀವಿ ಒಂಥರ ಇದು ಮಾಡಿದ್ದೆ ಬೆಸ್ಟ್ ಆಗಿದೆ ಯಾಕಂತಂದ್ರೆ ಇವಾಗ ಯಾರನ್ನ ಸುಮ್ಮನೆ ಪಾಡಿಗೆ ಬಂದವರು ಸುಮ್ಮನೆ ಈ ಕಡೆ ಬರೋಕಲ್ಕ ಬಿದ್ದರು ಮಾಡಿದ್ರು ಅಂತಂದ್ರೆ ಸುಮ್ಮನೆ ಪಾಡು ಕಾಣಲ್ಲ ಇದು ಮಾಡಿದ್ದು ಬೆಸ್ಟ್ ಮಾಡ್ರಿ ಗುಡ್ಡು ಮಾಡಿದವ್ರಿಗೆ ಒಳ್ಳೇದಾಗಲಿ ಏರ್ದನ ಮಾಡಿದವ್ರು ಸಂಪತ್ ನೀರಕ್ಕೆ ಕುಂತಾನ ನನಗಂತ ನೀರೇ ಬಸ್ತೈತಿ ಯಾಕಂದ್ರೆ ಫಸ್ಟ್ ಟೈಮ್ ಈ ಥರ ಬಂದದ್ದು ಅಲ್ಲ ಇಲ್ಲಿಗೆ ಬಂದಿನಿ ಸಣ್ಣಗಿರಕಲ್ಕೆ ಮತ್ತು ದೊಡ್ಡವಾದ ಮಕ್ಕ ಈ ಯೂಟ್ಯೂಬ್ ವೀಡಿಯೋಸ್ ಸಲಕ್ಕೆ ಬಂದಲ್ಲ ಸಾಯಂಗ್ ದಂಬಾರಕ್ಕಂತ ಏರ್ನ ಅಂತಿಂತ ಏರ್ದಿವಿ ಗಾಯ್ಸ್ ಇದೆ ನೋಡ್ರಿಗ ಹಾಂ ತೋರ್ಸ್ ನೋಡ್ರಿ ಇದೇ ನೋಡ್ರಿ ನನ್ನಿಂದ ಕಾಣುತ್ತಾರೆ ಬೋರ್ಡ್ ಅದೇ ಇಲ್ಲ ನೋಡಿ ದೇವಸ್ಥಾನದ ಹೆಸರು ತೋರಿಸ್ನಿಂದ್ರೆ ಏನಂತ ಅದ ಹಜರತ್ ಸಯ್ಯದ್ ಸಿಕಂದರ್ ಶಾವಲಿ ದುರ್ಗ ಹಾಗೂ ಸಿದ್ದಯ್ಯ ಮುತ್ತನ ದೇವಸ್ಥಾನ ಟೋಟಲ್ ಇಷ್ಟ ನೋಡ್ರಿ ಗಾಯ್ಸ್ ಸಿದ್ದಯ್ಯ ಮುತ್ತನ ದೇವಸ್ಥಾನ ಅದ ಅದು ಹಿಂದೂ ಮುಸ್ಲಿಂ ದೇವ್ರು ಎರಡು ಇಲ್ಲಿ ಭಾರಿ ಕೂಡ ಹಂಗಿದ್ರ ಇದು ನಮಗೆ ದೇವಸ್ಥಾನ ವಿಶೇಷತೆ ಹೇಳ್ಬೇಕು ಅದೇ ಹೇಳ್ತದ ಏನು ಹೇಳಿ ಏನು ದೇವಸ್ಥಾನ ಅಂತ ಸಿದ್ದಯ್ಯ ಮುತ್ತಿನ ದೇವಸ್ಥಾನ ಅಂತ ಹೌದು ಒಂದು ಗುಡಿ ಅದ ಇಲ್ಲೇಶಿಂದ ಆದ್ರೆ ಆ ಗುಡ್ಡದಾಗ ಕೇಳ್ತದ ಓಯ್ ಬರೋ ಬೈ ಗಾಯ್ಸ್ ಎರಡು ಏನಂತಂದ್ರೆ ನಾವು ಒಂದೇ ವಿಶೇಷತೆ ಆದಂತ ಮಾಡಿದ್ದೆ ಇಲ್ಲಿ 2 ವಿಶೇಷತೆ ಇದ್ದಂಗವ ಒಂದು ವಿಶೇಷತೆ ನಾ ಹೇಳ್ತೀನಿ ಇನ್ನೊಂದು ವಿಶೇಷತೆ ನಮ್ಮ ಹಳೆದವ್ರು ಹೇಳ್ತಾನೆ ಅದೊಂದು ಏನಂತ ಕೇಳ್ರಿ ಬರ್ರಿ ಫಸ್ಟ್ ಮಾಡಿ ನೀರು ಕುಡಿಯ ಬರ್ರಿ ಬೋರಿಂಗ್ ಆಗಲ್ಲ ಇಲ್ಲ ಬೈ ಇತ್ತು ಅನ್ನಿಸ್ತದ ಕರೆ ಅಂದ್ರೆ ಇವು ಫುಲ್ಲು ಯಾಕೆ ಕಲ್ಲೇ ಅದ ಹೆಂಗೆ ನೀರು ಬೀಳ್ತವೆ ಅಲ್ಲೇ ಸಂಪತ್ ಇದು ಸಂಪತ್ ಫಸ್ಟ್ ಟೈಮ್ ಅನಿಸ್ತು ನನಗೆ 2 ಸೈತ್ ಬಂದ್ರೆ ನಾವೊಂದು ಸಣ್ಣಗಿರೋ ಕಾಲಕ್ಕೆ 1 ಟೈಮ್ ಬಂದಂಗಿತ್ತು 1 ಟೈಮ್ ಏನು ನಮ್ಮ ದೋಸ್ತರು ದೇವ್ರು ಮಾಡಿದ್ರು ಅವಾಗ 1 ಟೈಮ್ ಬಂದ್ವಿ ಇದು ನೋಡ್ರಿ ದೇವಸ್ಥಾನ ಮುಸ್ಲಿಂ ದೇವಸ್ಥಾನ ಅದೇ ಹಜರತ್ ಅದೇನು ಶಾವಲಿ ಅಂತಿತ್ತಲ್ಲ ಆ ದೇವಸ್ಥಾನ ಇದು ಬರೀ ನಿಮ್ಗೆ ಅದು ವಿಶೇಷತೆ ತೋರಿಸ್ತೀನಿ ನಾನು ಏನಂತಂದು ನಮ್ಮ ನೀರು ಅಡಿಕೆ ಅದು ಫಸ್ಟ್ ಯಪ್ಪ ನೋಡಿ ಗಾಯ್ಸ್ ಈಗ ನಿಮ್ಮಲ್ಲೇ ಮ್ಯಾಕ ಬಿಡ್ಬೇಕಲ್ಲ ಬಾವಿ ಅದಲ್ಲ ತಳನೇ ಅಲ್ಲ ಇದಕ್ಕೆ ನೋಡ್ರಿ ನಾವೇನು ತೆಳಗ್ಲಾಸಿಂದ ಏರ್ ಬಂದಿವಲ್ಲ ನಾ ಅಲ್ಲಿ ಹೇಳಿದ್ನಲ್ಲ ಮ್ಯಾಲೊಂದು ವಿಶೇಷತೆ ತೋರಿಸ್ತಿ ಹೇಳ್ತೀನಿ ನಿಮಗೂ ಬಾಯಿ ಅದಂತೇಳಿ ಇದೇ ನೋಡ್ರಿ ಆ ಬಾಯಿ ಇದು ಅವಾಗ ಅಂದರೆ ನಮ್ಮ ತಾತ ಅವರು ಅವಾಗೆಲ್ಲ ಸಿಡ್ಲು ಬಿದ್ದಿತ್ತಂತ ಇಲ್ಲಿ ಇದು ಸಿಡ್ಲೇನು ಬಿದ್ದಲ್ಲ ಇದು ಗುಡ್ಡ ಏನದಲ್ಲ ಫುಲ್ಲು ಅದಿದ ಇದು ಸಿಡ್ಲು ಬಿದ್ದಲ್ಲ ಇದ್ರಲ್ಲಿ ಆಸಿಂದ ಡೈರೆಕ್ಟಾಗಿ ಇಲ್ಲಿ ಏನೋ ತೆಂಬಿಗೆ ಬಿಟ್ಟಿದ್ರಂತ ಆ ತೆಂಬಿಗೆ ಬಿಟ್ಟಿದ್ದು ಸೀದಾ ಹೋಗಿ ಯಾದಗಿರಿ ಒಳಗೆ ತೇಲಿದಂತ ನೋಡ್ರಿ ಎಷ್ಟು ವಿಚಿತ್ರ ಅಲ್ಲ
ಅದ್ರ ಹೆಂಗಂತ ಗೊತ್ತಿಲ್ಲ, ಅದೇನು ದೇವ್ರ ಪವಾಡನೋ ಏನು ಗೊತ್ತಿಲ್ಲ, ಆದ್ರೆ ತೇಲಿದಂತ ನಾವಂತೂ ನೋಡಿಲ್ಲ. ಅದು ಅದ್ರ ಸಂಬಂಧ ನಿಮ್ಗೆ ತೋರ್ಸಕ್ಕೆ ಬನ್ನಿ. ಇದೇ ನೋಡ್ರಿ ಆ ಬಾಯಿ, ಇದೇ ವಿಶೇಷತೆ ಬಾಯಿ. ನೀವು ಲೆಕ್ಕ ಹಾಕ್ರಿ, ಇಲ್ಲಿ ತೆಂಬಿಗೆ ಬಿಟ್ರೆ ಅಲ್ಲಿ ಯಾದಗಿರಿ ಕೆರೆ ಇಲ್ಲಿ ಅದ, ಅಲ್ಲಿ ಯಾದಗಿರಿ ಒಳ್ಳೆ ಅಲ್ಲಿ ಫುಲ್ಲು ಎಲ್ಲಿ ಕಾಣುತ್ತೆ ನೋಡ್ರಿ, ಅಲ್ಲಿ ಯಾದಗಿರಿ ಗುಡ್ಡ ಕಾಣುತ್ತಲ್ಲ ಫುಲ್, ಅಲ್ಲಿ ಯಾದಗಿರಿ ಒಳ್ಳೆ ಅಲ್ಲಿ ತೇಲ್ತಂತಂದ್ರೆ ನೀವೇ ಲೆಕ್ಕ ಹಾಕ್ರಿ. ಅಂದ್ರೆ ಅದೇನು ಇದೇನು ದೇವ್ರ ಭಕ್ತಿ ಏನು ದೇವ್ರ ಶಕ್ತಿ ಅಂತೀರ ಏನು ಹೇಳೋಕ್ಕಾಗಲ್ಲ. ಆಗಿರ್ಬೋದು. ಹಂಗೆ ಅಲ್ಲಾಸಿಂದ ಗುಡ್ಡ ಏರಿ ಬಂದ್ವಲ್ಲ, ನೀರು ಹಿಡಿಕೆ ನೀರು ಕುಡಿಯೋಕೊಂಡನ, ಇವೇನು ದೇವ್ರ ನೀರು ಅದ, ಅದು ಏನಾಗಲ್ಲ. ಇದೇ ನೋಡ್ರಿ ಅದು ವಿಶೇಷತೆ. ಬರೀ ನಾನು ಸ್ವಲ್ಪ ನೀರು ಕುಡಿತೀನಿ ಸಾಯಂಗ್ ಹಿಡಿಕೆ. ನೋಡಿ ಗಾಯ್ಸ್, ಇಲ್ಲಿದ್ದು ಬಾವಿ, ಇಲ್ಲಿ ವೆಸಿನ್ ಬಿಟ್ರ ಶಂಭು ಅಲ್ಲಿ ತಲ್ದಂತ ನೋಡ್ರಿ, ಎಷ್ಟು ದೂರ ಅಂತ ನೋಡ್ರಿ ಗಾಯ್ಸ್. ಸುಮ್ಮನೆ ಸಾಮಾನ್ಯ ದೇವರಲ್ಲ ಇದು. ನೋಡಿ ಗಾಯ್ಸ್, ಸುತ್ತ ನೇಚರ್ ಹೇಗಿದೆ, ಮಸ್ತಾಗಿದೆ. ಒಂಥರ ಒಳ್ಳೆ ಸಕಲೇಶ್ಪುರಕ್ಕೆ ಬಂದಂಗೆ ಆಗ್ತಿದೆ ನೋಡ್ರಿ. ನೀರಂತ್ರ ಭಾರಿ ಸ್ವೀಟ್ ಅವ ನೀರು, ಅಂದರೆ ಮಳೆ ನೀರಲ್ಲ, ಅಂದರೆ ಇದು ಎಷ್ಟು ಒಳ್ಯಾಕಂತೂ ಗೊತ್ತಿಲ್ಲ. ಇದು ಬರ್ತಾ ಫುಲ್ಲು ಹತ್ತಿ ಅದ ಗಾಯ್ಸ್ ಬಾಯಿ. ಅಂದ್ರೆ ಇಲ್ಲಿ ನೀರು ಜಗ್ಗಿ ನಿಂತಾವ. ನಾವು ಬ್ಯಾಸಿಗೆ ನೋಡಿದಾಗ ಏನು ಎಷ್ಟು ಅಂತಂದ್ರೆ ಬರ್ತಾ ಏನಿಲ್ಲ ಅಂದ್ರೆ ಕಾಟ ಬಡಿಗೆ ಹೋಗ್ಬೋದು ಇಷ್ಟೇ ಕಾಣ್ತದೆ, ಫುಲ್ ಹತ್ತಿ ಆದ ಬಾಯಿ. ಅಂದ್ರೆ ನೀರು ಮಾತ್ರ ಭಾಳ ಸ್ವೀಟ್ ಅವ. ಇದು ಮಳೆ ನೀರು ಅವಲ್ಲ, ಸೊ ಅದಕ್ಕೆ ಭಾಳ ಸ್ವೀಟ್ ಅವ. ಈ ಕಡೆ ಬಂದಾಗ ಕುಡ್ರಿ. ನೋಡಿ ಗಾಯ್ಸ್, ಹೆಂಗವ ನೀರು ಸ್ವಲ್ಪ ನೋಡಿ ಕುಡ್ಲಿ, ಹೆಂಗವ ಹೇಳ್ಯಾರ ಸ್ವೀಟ್ ಹಾಂ ಸ್ವೀಟ್. ಏನು ಫೀಲ್ ಅನ್ಸಕೊಂತ ಹೇಳಿ, ಏನು ಫೀಲ್ ಅನ್ಸೋದು, ಒಂಥರ ಚೆನ್ನಾಗಿ ಅನ್ಸಕೊಂತ. ಏನಾಗಲಿ ನಮ್ಮ ಮಳೆದೇವ್ರನ್ನ ಇಳಿಸಿ ಯಾದಗಿರಿ ಒಳಗೆ ಚಲ್ತಾನೆ ಚೆಕ್ ಮಾಡಮ್ರಾನು. ಬೇಡ ಬಾಯ್, ತೆರಿದ್ರೆ ತೆಲ್ಬೋದು ಅನಿಸ್ತು. ಏನಾದ್ರು ತಳನೇ ಇಲ್ಲ ಅಂತ ಬಾಯ್, ಎಲ್ಲಿಗಾದ್ರು ತೋಯ್ತವ್ರಿ ನೀವು ಬುಡಕ. ಅದು ಕರೆಕ್ಟ್ ಗಾಯ್ಸ್, ಅಲ್ಲೇ ಯಾದಗಿರಿ ಒಳಗೆ ತೇಲ್ತಂದ. ಜಸ್ಟ್ ಹಿಂಗೆ ಈ ಗುಡ್ಡ ಎಷ್ಟಂದು ನೋಡ್ರಿ, ಹಿಂಗೆ ಎಷ್ಟು ದೊಡ್ಡದ, ಫುಲ್ಲು ತೆಳಗ್ಲಾಸಿಂದ ತೋರ್ಸ್ ನಿಂದ್ರೆ ಫುಲ್ಲು ನೀವು ನೋಡಿದ್ರೆ ವಿಚಿತ್ರ ಆಯ್ತು, ಅಷ್ಟ ಇದ್ದದ. ಅಲ್ಲಿ ಆಸಿಂದ ಫುಲ್ಲು ಅಲ್ಲಿ ತನಕ ಸಿಡ್ಲು ಹೊಡೆದ್ರೆ ಅಲ್ಲಿಗೆ ಹೋಯ್ದಂತ. ಅದು ಮತ್ತೆ ಇನ್ನೇನು ಅಂತಂದ್ರೆ ಈ ತೆಂಬಿಗೆ ಬಿಟ್ರೆ ಅಲ್ಲಿ ಹಂಗೆ ತೇಲಿರ್ಬೋದು. ಅದೇ ಒಂದು ನಂಬಕ್ಕಾಗಲ್ಲ ಅಷ್ಟು ಅದು ಇದು ಒಂದು ಬಾಯ್. ಇನ್ನೊಂದು ಆದಂತ ನಮ್ಮ ಮಳೆದವ್ರು ಇನ್ನೊಂದು ಹೇಳ್ತಾನೆ, ನನಗೆ ಗೊತ್ತಿಲ್ಲ, ನಾನು ಇಷ್ಟಕ್ಕೆ ಬಂದಿದ್ದೆ. ನಮ್ಮ ಮಳೆದವ್ರು ಇನ್ನೊಂದು ಹೇಳ್ತಾನೆ, ಕರ್ಕೊಂಡು ಹೊಂಟ ನೋಡ್ರಿ. ಬಾಯ್ ಇದೆಲ್ಲ ತೊಗೊಂಡು ಬೈ. ಇದೆ ನೋಡ್ರಿ ದೇವಸ್ಥಾನ, ಅದ್ರ ಚಕ್ಕಿನ ಸಾಬ್ ಮುತ್ತಿ ಅಂತೀವಿ ನಾವೆಲ್ಲ ಚಕ್ಕಿನ ಸಾಬ್ ಮುತ್ತಿ ಅಂತೀವಿ. ಅದ್ರ ಹೆಸರು ಹಜರತ್ ದುರ್ಗಾ ಶಾಯಿಲಿ ಅಂತ ಅದ್ರ ಹೆಸರು. ಇಲ್ಲಿ ನೋಡ್ರಿ, ಇಲ್ಲಿ ಮುಸ್ಲಿಂ ದೇವಸ್ಥಾನ ಅದು, ಅಲ್ಲಿಂದ ಮುಸ್ಲಿಂ ದೇವಸ್ಥಾನ ಅದು. ಮತ್ತೆ ಮುಂದಾದಲ್ಲ ಈಗ ಸಿದ್ದಯ್ಯ ಮುತ್ತನ ದೇವಸ್ಥಾನ ಅಂತ ಅದ. ಆದ್ರೆ ನಾವಿರೋ ಕಾಲಕ್ಕೆ ಬರೋದು ಅಷ್ಟೇ ಇತ್ತು, ಇವಾಗೆಲ್ಲ ಸ್ವಲ್ಪ ಡೆವಲಪ್ ಮಾಡ್ಯಾರ ನೋಡ್ರಿ. ಸಿದ್ದಯ್ಯ ಮುತ್ತನ ದೇವಸ್ಥಾನ. ಸೊ ಇದೇ ದೇವ್ರ ಹೆಸರು ನನಗೆ ಇಟ್ಟಿದ್ದೆ. ಅಂದರೆ ಈ ದೇವಸ್ಥಾನ ಇನ್ನೊಂದು ಅಲ್ಲಿ ಅದ, ಈ ಗುಡ್ಡ ಅಲ್ಲ, ಇನ್ನೊಂದು ಗುಡ್ಡ ಆ ಕಡೆ ಅದ. ಸೊ ಇದೇ ಹೆಸರು ನನಗೆ ಇಟ್ಟಿದ್ದೆ. ಇಲ್ಲ ನೋಡ್ರಿ, ಇಲ್ಲಿ ಒಳಗ ಅದ ಗುಹೆ ಅದ, ಇದು ಗುಹೆ ಅದ. ಏನ್ ಗೊತ್ತಾನ ನಿಂದ್ರಿ, ಗುಹೆ ಅದ ಗೈಸ್. ನಮ್ಮ ಮುತ್ತಾತ್ನವ್ರು ಹೇಳ್ತಿದ್ರು ಅವಾಗ, ಇದ್ರೊಳಗೆ ಹೋದ್ರ ಆ ಗುಡ್ಡ ಹಚ್ಚಕ್ ಇನ್ನೊಂದು ಗುಡ್ಡ ಐತೆ, ಆ ಗುಡ್ಡ ತೋರಿಸ್ತಾ, ಆ ಗುಡ್ಡದ ಹಚ್ಚಕ್ ದಾರಿ ಐತೆ, ಆ ಕಡೆ ತೇಲುತ್ತಂತೆ ಹೇಳ್ತಾರ ನಮ್ಮ ತಾತ್ನಾರ ಅವಾಗ ಬಂದಾರಂತ. ಅಲ್ಲ ಬಾಯ್, ಅದೆಲ್ಲ ಅದು ಗುಹೆ ಇಲ್ಲ, ಅದು ಇದ್ರೊಳಗ ಐತೆ ಬಾಯ್. ಇಲ್ಲಿ ಬಂಡಿ ಅದೊಂದು, ಇದ್ರೊಳಗೆ ಸ್ಟೇಟಿಂಗ್ ಹಿಂಗ್ ಒಳಗ್ ಹೋಗ್ಬೇಕ್ ಬಾಯ್. ಇಲ್ಲಿ ಗುಹೆ ಅದ ಒಳಗ ಗಾಯಿಸಿದು ಫುಲ್ ಅಲ್ಲಿ ಕಾಣುತ್ತಲ್ಲ, ಡೌನ್ ಅದ ಗುಹೆ. ನಮ್ಮ ತಾತ್ನವ್ರು ಹೇಳ್ತಿದ್ರು ಅವಾಗ, ಅದ್ ಆ ಗುಡ್ಡದ ಬೆಲೆ ಬರ್ತದಂತ ನಮ್ಮ ತಾತ್ನವ್ರು ಅವಾಗ ಹೇಳ್ತಿದ್ರು. ಈಗ ನೋಡಂಬರಿ ಅದೇ ತೋರಿಸ್ತೀನಿ ನೋಡ್ರಿ. ಇದು ಈ ಗುಹೆದಾಗ ಲಾಸಿಂದ ನಾವು ಆದ್ರ ಫುಲ್ಲು ಅದು ಯಾವುದೋ ಹೋಗಿ ಬೆಟ್ಟಕ್ಕೆ ಹೋಗಿ ತೇಲ್ತಂತ. ಇನ್ನೊಂದು ಏನಂತಂದ್ರೆ ಅದು ಗುಹೆ ಫುಲ್ಲು ಒಳಗದ ವಿತ್ ಅದು ಸ್ವಲ್ಪ ಕ್ಲೋಸ್ ಮಾಡ್ರ, ಅಂದ್ರೆ ಜಾಸ್ತಿ ದಿನ ಸುಮ್ಮನೆ ಹೋಗ್ಲಿ ಮಾಡಲಿ ಅಂತೇಳಿ ಕ್ಲೋಸ್ ಮಾಡ್ರ. ಇದೊಂದು ವಿಶೇಷತೆ ನೋಡ್ರಿ, ನನಗೆ ಗೊತ್ತಿದ್ದಿಲ್ಲ, ನಮ್ಮ ಹಳೆದೇವ್ರು ಹೇಳೋಣ. ವಿತ್ ಇಲ್ಲಿ ಹಿಂದೂ ಮುಸ್ಲಿಂ ದೇವಸ್ಥಾನ ಇರೋದು ತುಂಬ ಖುಷಿ ಆಗ್ತದೆ. ಯಾಕಂದ್ರೆ ಹಿಂದೂ ಮುಸ್ಲಿಂ ಬಾಯಕತ್ತಿನ ತೋರಿಸ್ಕೊಡ್ತದೆ ಇಲ್ಲಿ. ಅದು ಎಲ್ಲ ಒಂದೇ ಅಂತ ತೋರಿಸ್ಕೊಡ, ಅದು ತುಂಬ ಖುಷಿ ಆಗ್ತದೆ. ಸೊ ಯಾಕಂದ್ರೆ ಇಲ್ಲಿ ಮುಸ್ಲಿಂ ಬಂದ್ರೆ ಈ ದೇವಸ್ಥಾನಕ್ಕೆ ಬರ್ಬೇಕು, ಹಿಂದೂಗಳು ಬಂದ್ರೆ ಈ ದೇವಸ್ಥಾನಕ್ಕೆ ಬರ್ಬೇಕು. ಆಲ್ಮೋಸ್ಟ್ ಆಲ್ ಖುಷಿ ಆಗ್ತದೆ ಎಲ್ಲರಿಗೆ, ಅದು ಒಳ್ಳೆ ವಿಷಯನೇ. ಇದು ತೋರಿಸ್ತಾ ನೋಡ್ರಿ, ಯಾವ ಬೆಟ್ಟಕ್ಕೆ ಹೋಗಿ ತೇಲ್ತದ, ಆ ಗುಹೆದಾಗ ಒಕ್ಕಂದ್ರೆ ಎಲ್ಲಿ ಹೋಗಿ ತೇಲ್ತ ಅಂತ ಹೇಳಿದ್ನಲ್ಲ ಮಳೆದವ್ರು, ಅದು ತೋರಿಸ್ತಾನೆ ನೋಡ್ರಿ. ಇಲ್ಲ ಹೊಂಟ ನೋಡ ನಮ್ಮ ಮಳೆದವ್ರು ನಡಕ ಅಂತ ಹೊಂಟ್ರ
ಮೆಟ್ಟ ಇಲ್ಲಿ ಬಿಟ್ಟು ಅಲ್ಲೇ ಕೊಡು ನಮ್ಮ ಮಳೆದವ್ರು ಎಷ್ಟು ಅದಿದ್ರ ಮೇಲೆ ಏನು ಚಡ್ಡೆ ಕೇರಲ್ಲ ಬಿದ್ದಿಗ್ಲೇ ನಿನ್ಸಿ ತಳಪಾದಿ ಇಲ್ಲ ನೋಡ್ರಿ ಗಾಯ್ಸ್ ತೋರ್ಸ್ಲ ಅಳೆದವ್ರು ಯಾವ್ದು ಕೊನೆಗೆ ಸಿದ್ದಮುತ್ತೇನ ದೇವಸ್ಥಾನ ಅಂತ ಅದ ಅಲ್ಲಿ ಒಂದು ಹೌದು ದೊಡ್ಡದಾಗಿ ಅದ ಅಲ್ಲಿ ತೇಲ್ತದೆ ಒಟ್ಟ ಕಿಲ್ಲಿ ಅನ್ಬೇಕು ಅಲ್ಲೇ ಅಲ್ಲಿ ಬೈ ಗೈಸ್ ಅಲ್ಲಿ ಕರೆಕ್ಟ್ ಅಂದ್ರೆ ತೋರಿಸ್ತೀನಿ ಅದ್ ನಿಮ್ ಕಣ್ಣಿಗೆ ಕಾಣದ ಒಟ್ಟ ಗೊತ್ತಿಲ್ಲ ಅಲ್ಲಿ ಹುಡುಗರು ನಿಂತಾರಲ್ಲ ಹುಡುಗರು ದಾರಿ ಇಲ್ಲ ಒಟ್ಟ ಆ ಹುಡುಗರು ನಿಂತಾರಲ್ಲ ಗಾಯ್ಸ್ ಕಾಣ್ತಾರಲ್ಲ ಅಲ್ಲಿ ಒಂದು ದೇವಸ್ಥಾನ ಅದ ಅಂದ್ರೆ ಇದು ಸಿದ್ದಯ್ಯಮುತ್ತೇನ ದೇವಸ್ಥಾನ ಅಂತ ಅದ ಸೊ ಅಲ್ಲಿ ಹಚ್ಚಿಂದ ಇಲ್ಲಿಗೆ ದಾರಿ ಇರ್ಬೋದು ಅಂದ್ರೆ ಮೇನ್ ದೇವಸ್ಥಾನ ಅಲ್ಲೇ ಅದ ಮೇನ್ ದೇವಸ್ಥಾನ ಅಲ್ಲಿ ಇಲ್ಲಿ ನೋಡ್ರಿ ಇವರೆಲ್ಲ ವಾತಾವರಣ ಸವ್ಯಕ್ ಕುಂತಾರ ಫುಲ್ ಭಾರಿ ಅದ ಗಾಯ್ಸ್ ಇದು ಅದು ಏನು ಗೊತ್ತಿಲ್ಲ ವಾತಾವರಣ ಅಂತ ಸಖತ್ತಾಗಿ ಅದ ಇಲ್ಲಿ ವ್ಯೂ ಅಂತರ ಕಿಲೋಮೀಟರ್ ಫುಲ್ ರೀ ಮುಳ್ಳಯ್ಯನಗಿರಿಗೆ ಬಂದಂಗ ಅದೀವ್ರಿ ಅಲ್ಲೇ ಮುಳ್ಳಯ್ಯನಗಿರಿ ಫೀಲ್ ಆಗ್ಯದ ಗಾಯ್ಸ್ ಇವ್ರಿಗೆಲ್ಲ ನೋಡ್ರಿ ಅಷ್ಟು ಗಾಯ್ಸ್ ದೇವಸ್ಥಾನ ಅದ ಅಂತೇಳಿ ಮೆಟ್ಟು ಬಿಟ್ಟಿದ್ವಿ ಮೆಟ್ಟು ತರಕ್ ಹೊಂಟಿವಿ ಆ ಮಕ್ಳಿದ್ರೆ ನಿಂದ್ರವಲ್ಲ ಬಿಟ್ಟು ಹೊಂಟ್ರ ನಿಂದ್ರಲ್ಲ ಲೈ ನಾನು ಬರ್ತೀನಿ ಏನ ಬರ್ತೀನಿ ಗುಡ್ಡ ಎಷ್ಟು ದೊಡ್ಡದ ಅಂತೇಳಿ ಭಾರಿ ಸಖತ್ತಾಗ್ಯದ ನಾವು ಎಲ್ಲೇ ಹಚ್ಚಿ ಬಂದ್ವಿ ಅಂತ ತೋರ್ತೀನಿ ಬರ್ರಿ ಏನು ಹಿಂಗೆ ನೀ ಏನು ಹೇಳ್ತಿ ಮುಲ್ಲಂಗೆ ಮಗನ ಬ್ಯಾಡ ಬೈ ಸುಮ್ಮನೆ ನನ್ನ ಮಾತು ಕೇಳ್ರಿ ನೋಡ್ರಿ ಮಕ್ಳು ಹಿಂಗಿಳ ಮನ ಕುಂತಾರ ನಾವು ಅಲ್ಲಿ ಹಚ್ಚಿ ಬಂದ್ವಿ ಹೇಳಿತ್ತಾರ ನೋಡ್ರಿ ಮತ್ತೆ ಇಳಮ ಈಗ ಹಿಂಗಿಳ ಮನ ಕುಂತಾರ ಗೈಸ್ ಇದೇ ದಾರಿ ಬೆಳಿತೀವಿ ನೋಡ್ರಿ ಬ್ಯಾಡ ನೋಡ್ರಿ ನನ್ನ ಮಾತು ಕೇಳ್ರಿ ಬಿದ್ರ ನೋಡೋಣ ಟ್ರೈ ಮಾಡೋಣ ಬಿದ್ದರು ಮಾಡಿದ್ರೆ ಏನೋ ಕಾಲ್ ನೋಡ್ರಿ ಮಕ್ಳು ಹೇಳಕ್ ಇಲ್ಲ ಎಳೆದವ್ರಿ ಎಲ್ಲಿ ಐತೆ ಸಂಪತ್ತು ಬೈ ಹಂಗ್ ಬಂದ್ವಿ ಹಂಗ ಹೋಗೋದು ಒಳ್ಳೇದ ಅನಿಸ್ತ ಗಾಯ್ಸ್ ಈಗ ಗುಡ್ಡ ನೋಡಿದ್ರೆ ಪಲೆ ಹೆಂಗ್ ಬಂದ್ವಿ ಹಂಗ ಹೋದು ಏ ಬಳೆ ಹೊಡಿಬಾಳೆ ಪಾಪ ಅದು ನೋಡ್ರಿ ಮದ್ವಿ ಮಾಡ್ಕೊಂಡ ಪಾಪ ನಾಯಿ ಊರ್ ಬಿಟ್ಟು ಬಂದು ಆರಾಮ್ ಬಿಡ್ದಾಗ ಯಾರು ಕಾಟಿರಲ್ಲ ಅಂತ ಬಂದ್ರ ಈ ಮಕ್ಕಳು ಇಲ್ಲಿ ಬಂದು ಅದು ಇದು ಮಾಡಬೇಡ್ರಿ ಹೆಂಗೆ ಎಲ್ಲ ನೋಡಿದ್ವಿ ಎಲ್ಲ ನೋಡಿದ ಮ್ಯಾಕ ಮತ್ತೆ ನೀವು ದೇವಸ್ಥಾನಕ್ಕೆ ತೋರ್ಸೋಕೆ ಬೇಜಾರಾಗಲ್ಲನ ಬರೀ ದೇವಸ್ಥಾನ ತೋರಿಸ್ತೀವಿ ಅದಕ್ಕೆ ನಮ್ಮ ಮಳೆದವ್ರು ಹೋಗಿ ಆಲ್ರೆಡಿ ಒಳಗೆ ನಾನು ಸಂಪತ್ತು ಹೊಂಟಿವಿ ಇದೇ ನೋಡ್ರಿ ಆ ದೇವಸ್ಥಾನ ಅದೇ ಕೈ ಮುಕ್ಕೊಳ್ಳಿ ಏನಾದರೂ ಬೇಡ್ಕೊಳ್ಳಿ ಆದ್ರೂ ಆಗ್ಬೋದು ನಮ್ಮ ಮಳೆದವ್ರು ಸಣ್ಣ ಮಾಡೋಕ್ಕಂತ ಇಲ್ಲಿ ಬಂದೆ ಸೊ ದ್ಯಾಟ್ ನಾವು ಬಂದ್ವಿ ಸ್ವಲ್ಪ ಆದ್ರೆ ಹಚ್ಚಲೆ ಕಲ್ಲ ನೋಡಿ ಇದು ನೋಡ್ರಿ ಆ ದೇವಸ್ಥಾನ ಇದೇ ದೇವರು ಸಣ್ಣ ಮಾಡಿಕೆರಿ ನಡುವಂಬ್ರೆ ನಿಮ್ಮ ಎಟ್ಟಾಕೆ ಬಂದಿಲ್ಲ ನಿಮ್ಮ ಎಟ್ಟಾಕೆ ಬಂದಿಲ್ಲ ಹಾಂ ಇವ ನೋಡಿ ನಮ್ಮ ಮಳೆದವ್ರ ಮೆಟ್ಟ ಹೆಂಗವ ಹಾಂ ಮೆಟ್ಟ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ 2,500 ಮೆಟ್ಟವು ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು DM ಮಾಡ್ತೀನಿ ಇವಾಗ ಏರಿ ಇಳಿಬೇಕಲ್ಲ ಇಳಿದೇನು ದೊಡ್ಡ ವಿಷಯ ಅಲ್ಲ ಬಿಡು ಸೊ 1 ಕಿಲೋಮೀಟರ್ ನಡಿಬೇಕು ಇವಾಗ ಗಾಡಿ ಫುಲ್ಲಲ್ಲಿ ತೆಳಗದ ಗಾಡಿ ರೋಡಿಗೆ ತೋರಿಸ್ತೀವಲ್ಲ ಇವಾಗ ಇದು ವ್ಯೂ ಅಂತ ತೋರಿಸ್ತೀವಲ್ಲ ಫುಲ್ಲು ತೆಳಗದ ನೋಡಿ ಎಷ್ಟು ಕಲ್ಲದ ಅಂದ್ರೆ ಒಂದು ಲೆಕ್ಕಕ್ಕೆ ಭಾರಿ ವ್ಯೂ ಅದ ಇಲ್ಲಿ ಇನ್ನೊಂದ್ಸತಿ ಬರೋಣ ಜಾತ್ರೆ ಟೈಮಾಗ ಬಂದಾಗ ಜಾತ್ರೆ ಇರ್ತಲ್ಲ ಅವಾಗ ಬಂದು ತೋರಿಸ್ತೀವಲ್ಲ ಅಷ್ಟು ನಡೆಯಕ್ಕೆ ಎಷ್ಟು ಅಂತೂ ಎಲ್ಲ ತೋರಿಸಿದ್ದೆ ಇವಾಗ ತೆಳಕ್ಕೆ ಹೋಗ್ಬೇಕಲ್ಲ ಹೊಂಟು ಏನ ಇಲ್ಲೇನು ಲಾಗ್ ಮಾಡೋದು ಬಿಡ್ಬೇಕು ಅನ್ನೋಕೊಂತಾರ ಸುಮ್ಮನೆ ಇಲ್ಲ ಗಾಯ್ಸ್ ಅಷ್ಟೊಂದು ಏನು ಕಷ್ಟ ಇಲ್ಲ ಸುಮ್ಮನೆ ಮಕ್ಳು ಬೇಕಂತ ಮಾಡ್ತಾರ ಅಂದ್ರೆ ಅಷ್ಟೊಂದು ಏನಿಲ್ಲ ಸುಮ್ಮನೆ ಜಸ್ಟ್ ಏನೋ ಮೆಟ್ಟು ಗಿಫ್ಟ್ ಸ್ಲಿಪ್ ಆಯ್ತಂದ್ರೆ ಬೀಳಬಹುದು ಮತ್ತೆ ಅದಕ್ಕಿಂತ ಹೆಚ್ಚಿಂದ ಏನಾಗಲ್ಲ ಗಾಯ್ಸ್ ಇವ್ರು ಯಾರಲ್ಲ
ಇದು ಇರೋದೇ ಸ್ವಲ್ಪ ಏನು 10 ರೂಪಾಯಿ ಆ್ಯಕ್ಟಿಂಗ್ ಆದಿದೆ ಇಲ್ಲಿ ಹೋಗೋದು. ಇವರು 120 ರೂಪಾಯಿದು ಆ್ಯಕ್ಟಿಂಗ್ ಮಾಡಕ್ ಕುಂತಾರ ನೋಡ್ರಿ. ನೋಡ್ರಿ ಅಲ್ಲಪ್ಪ ಇದು ಅಷ್ಟೊಂದು ಇಂಟರ್ನೆಟ್ ಬ್ಲಾಗ್ ಮಾಡ್ಬೇಕು ಫುಲ್ 1 ಮಿಲಿಯನ್ ಆರಾಮ್ ಮಾಡ್ತಾವ. ಯಾಕಂದ್ರೆ 100 ರೂಪಾಯಿ ಆ್ಯಕ್ಟಿಂಗ್ ಬೇಕಲ್ಲ ಮೇಲೆ 100 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾರೆ. 20 ರೂಪಾಯಿದಲ್ಲಿ 100 ರೂಪಾಯಿದು 100 ರೂಪಾಯಿ ಇತ್ತಂದ್ರೆ ಏನೋ ಒಂದು 2000 ಮಾಡ್ತಾರೆ ನಿಮ್ಮ ಮಕ್ಕಳು. ಸೊ ಗಾಯ್ಸ್ ಇವ್ರು ನೆಕ್ಸ್ಟ್ ವೀಡಿಯೋಕ್ಕಾದಲ್ಲ ಇದಕ್ಕೆ ಕರ್ಕೊಂಡು ಹೊಂಟ್ನಿ, ಫುಲ್ಲು ದೊಡ್ಡ ಪ್ಲೇಸಿಗೆ ಕರ್ಕೊಂಡು ಹೊಂಟ್ನಿ. ಸೊ ಅವ್ರು ಬರ್ಬೇಕು ಇವತ್ತು ಬಂದಾರ ಅಂದಕ್ಕೆ ನೆಕ್ಸ್ಟ್ ಕರಿತೀನಿ. ಬಂದರೆ ಓಕೆ, ಇಲ್ಲಾಂದ್ರೆ ಮಿಸ್ ಮಾಡ್ಕೊಂತಾರೆ ಅವ್ರು. ಬರ್ತಾರಂಗ ಹಾಂ ಈ ಕಡೆ ತಿರುಗಾಳಿ ಏನೇ ಅದು ಕರೆ ಕರಿತೀವಿ ಅದ್ರಾಗೇನದ ಅಂದ್ರೆ ಸ್ವಲ್ಪ ಏನದ ಬಾಯಿ ಚಳಿ ಮಾಡಿದ್ರೆ ಸಾಕು. ಬಾಯಿ ಚಳಿ ಮಾಡಿದ್ರ ಎಲ್ಲಿ ಬೇಕಾದ್ರೆ ಬರ್ತದೆ. ನಡ್ಕಂತ ಹೊಂಟು ನೋಡ್ರಿ ಗೈಸ್. ಏನನ್ ಹೇಳ್ತೀರನಪ್ಪ ಇದು ಏನು ಏನ್ಲ ಸಂಪತ್ ಏನು ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋ ಅಂತ ಹೇಳಕ್ ಕುಂತಾರ. ಆದ್ರೆ ಅದೇನು ಕಾಮನ್ ಆಗಿ ಎಲ್ಲರೂ ನೋಡ್ಯಾರ. ಇದು ಬಗಲಾಗಿತ್ತು ಆದರೆ ಭಾಳ ಜನಕ್ಕೆ ಗೊತ್ತಿದ್ದಿಲ್ಲ ಅದೊಂದು. ಇನ್ನೊಂದು ಏನಪ್ಪ ಅಂತಂದ್ರೆ ನೋಡೋಣ ನೆಕ್ಸ್ಟ್ ವೀಡಿಯೋಕ್ಕೆ ಏನಾನು ಯೂನಿಕ್ ಆಗಿದ್ದಿದ್ದೆ ನಿಮ್ಮ ಮುಂದೆ ತರಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಈ ಕಾಡ್ನಾಗ ಬಹಳಷ್ಟು ಪ್ರಾಣಿಗಳು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕಣ್ಣಿಗೆ ಒಂದು ಬಿದ್ದಿಲ್ಲ. ಏನು ಅಡಿವಂದ ಇರ್ತೀವಲ್ಲ ಆಯ್ತು ಚಿಕ್ಕ ಹಿಡಿಬೇಕು ನೋಡ್ರಿ. ಅವಂತ ಬಹಳಷ್ಟು ಪ್ರಾಣಿಗಳು ನಮ್ಮ ಅಡಿವಂದಿಗಳು ಬಂದು ಅಂತಂದ್ರೆ ಧೈರ್ಯ ಓದ್ತದ. ಯಾಕೆ ಓದ್ತದ ಅದೇನು ತಿಂತದೇನು? ಅದಲ್ಲ ಗಾಯ್ಸ್, ಗುದ್ದಿತ್ತಂದ್ರೆ ಸೀದಾ ಪರಮಾತ್ಮನ ಕಾಲುಗಳೇ ಇದು ಏನು ಗುಜ್ಜಿ ನೋಡ್ರಪ್ಪ ಅಂತಾರೆ ಗಾಯ್ಸ್. ನಾವು ಗುಚ್ಚಿ ಅನರ್ಬಾಯಿ ಅನರ್ಬಾಯಿ 100 ಅಂತವ. ದೇವಪ್ಪ ಮಾವ ಅಂತ ಯಾರು ತೋರಿಸ್ತೀವಿ ಹೋಗಿ ಬರೀ ಬ್ಯಾಟಿಗೆ ಹೋಗ್ತಾನ ಬ್ಯಾಟಿ ಮನುಷ್ಯನ ಬರೀ ಬ್ಯಾಟಿ ಮನುಷ್ಯನ ಗುದ್ದಿದ್ರ ತೊಡೆನ ಎಲ್ಬ ಬಂದಿದ್ದು ಹೊರಗ ತೋರಿಸ್ತೀನಿ ನಿಮ್ಗೆ. ನಂಗಂತ ಬ್ಯಾಟಿ ಮನುಷ್ಯನ ಬ್ಯಾಟಿ ಮನುಷ್ಯ ಅಂದ್ರೆ ಆತ. ಇನ್ನೊಬ್ಬ ತಾನ ಕರ್ಕೊಂಡು ಹೋಗ್ತಾನೆ ಬರೇ ರಾಜ ಸೂಪರ್ ತಿಂತಾನ. 8 ರಾಜ ಸೂಪರ್. ಈ ಮಕ್ಳ ಹತ್ರ ಏನು 10 ದಾಯ ಮಾಡಿದಾರಂತ ಬ್ಯಾಟಿಗೆ ಹೋಗಿ. ಗೈಸ್ ನೋಡ್ರಿ, ಈ ದಾರಿ ಏನದಲ್ಲ ಹಿಂಗೆ ಲಾಯ್ಸನ್ ಬರಲ್ಲ ಹೊಸಳಿಂದ ಬರ್ತಾರ. ಈ ದಾರಿ ಮೇನ್ ರೋಡ್ ಲಾಯ್ಸನ್ ಬರೋದು ಡೈರೆಕ್ಟಾಗಿ ಬಂದು ಏರ್ಬಿಡ್ತಾರೆ. 2 ದಾರಿ ಅವ. ಸೊ ಹಂಗೆ ಬಂದ್ರೆ ಗಾಡಿ ತರ್ಬೋದಾಗಿತ್ತು. ನಾವೇ ಸುಮ್ಮನೆ ಇರಲ್ಲ ಅಂತೇಳಿ ಸ್ವಲ್ಪ ಏನೋ ಒಂದು ಫೀಲ್ ಕೊಳ್ಳೋಕೆ ನಡ್ಕೊಂತ ಬಂದ್ವಿ ಅಷ್ಟೇ. ಇಳಿಜಾರದ ಗಾಡಿ ಹೊಂಟಂಗೆ ಹೊಂಟಿ ಗಾಡಿ. ಈ ಮಕ್ಕಳು ತಾಳ ಆಗಿರೋ ಒಬ್ಬೊಬ್ರು. ನಮ್ಮೂರಾಗ ಹುಡುಗ್ರಿ ಅನ್ನೋ ತಾಳ ಆಗ್ಯಾವ. ಬೇರೆ ಉಳಿರ್ತಾರೆ ಎಲ್ಲ ಬಂದ ನಮ್ಮ ಹುಡುಗರು. ಯಪ್ಪ ಇವಾಗ ಸ್ವಲ್ಪ ರೆಸ್ಟ್ ಅನ್ಸಕ್ಕುಂತು. ಅಂದ್ರೆ ಇನ್ನೊಂದು ನಡಿಬೇಕು ಕೂಡ ಅಂದ್ರೆ ಸ್ವಲ್ಪ ಇನ್ನೊಂದು 10 ಜಾತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ.